ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನದೀಕ್ಷೆ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ವನಾಮದ ಬಗ್ಗೆ ತಿಳಿದುಕೊಳ್ಳೋಣ. ಸರ್ವನಾಮ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನು ಸರ್ವನಾಮ ಎನ್ನುವರು. ಸರ್ವನಾಮದ ಉದಾಹರಣೆಗಳು: ನಾನು, ನೀನು, ಅವನು, ಅವಳು, ಅದು, ಇವರು, ಅವರು, ನಾವು, ನೀವು, ಇದು, ಅದು, ಏನು. ಸರ್ವನಾಮದ ವಿಧಗಳು: ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮದಲ್ಲಿ 3 ವಿಧಗಳು: ಉತ್ತಮ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ. ಪ್ರಥಮ ಪುರುಷ: ಅವನು, ಅವಳು, ಅವು, ಇವಳು, ಇವನು, ಅದು, ಇದು, ಇವು, ಅವರು, ಇವರು. ಮಧ್ಯಮ ಪುರುಷ: ನೀನು, ನೀವು. ಉತ್ತಮ ಪುರುಷ: ನಾನು, ನಾವು. ಆತ್ಮಾರ್ಥಕ ಸರ್ವನಾಮ: ತಾನು, ತಾವು, ತಮ್ಮದು ಎಂಬ ಪದಗಳನ್ನು ಸೂಚಿಸುವಂಥ ಪದಗಳು ಆತ್ಮಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ: ಪ್ರಶ್ನೆಗಳನ್ನು ಕೇಳಲು ಉಪಯೋಗಿಸುವ ಶಬ್ದಗಳು. ಉದಾಹರಣೆ: ಯಾರು, ಏನು, ಹೇಗೆ, ಯಾವ ಇತ್ಯಾದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.